ತುತ್ತನ್ನ ನಾನು ಯಾರಿಗೂ ಕೊಡಕ್ಕಿಲ್ಲ. ಮತ್ತೆ ಇದನ್ನ ಬ್ರಿಟಿಷರು ಪಾರಿನಿಂದ ತಕೊಂಬತ್ತಾರೆ. ಹೆಂಗ್ ತಗೊಂಬರ್ತಾರೆ? ಇಮಾನಿಂದ ತಕೊಂಬತ್ತಾರೆ. ಹೆಂಗೆ ಅಂತ ತೋರಿಸ್ಲಾ? ಹಿಂಗೆ. ನನಗೆ ವಿಮಾನ ಸಿಕ್ತು. ರಾಣಿ, ನಮ್ಮನು ಸಾಕು ಅಂದ್ಮೇಲೂ ಇನ್ನೊಂದು ತುತ್ತು ತಿನ್ಸಿರೋಳು ಅಂದ್ರೆ ನೀನೇ ನೋಡು. ಅವ್ನು ಚಿಕ್ಕ ವಯಸ್ಸಿಂದನೂ ಹಾಗೇನೆ, ಸಾಕು ಅಂದ್ಮೇಲೆ ಏನ್ ಮಾಡಿದ್ರು ಇನ್ನೊಂದು ತುತ್ತು ತಿಂತಾ ಇರ್ಲಿಲ್ಲ. ಅತ್ತೆ, ಇವರು ಸಂದಾಗ ಊಟ ಮಾಡಬೇಕು, ಬೆಚ್ಚಿಗೆ ಮಲ್ಕೋಬೇಕು, ಆರೋಗ್ಯವಾಗಿರ್ತಾರೆ. ಅದಕ್ಕೆ ಸಂದಾಗ ಊಟ ಮಾಡಬೇಕು. ದೊರೆ ಎಲ್ಲಿ? ಇನ್ನೊಂದು ತುತ್ತು. ನನಗೆ ವಿಮಾನದ ತುತ್ತು ಸಾಕು. ಇನ್ಯಾವ ತುತ್ತು ಬೇಕು? ಈಗ ರೈಲ್ ತುತ್ತು. ಹೆಂಗಂದ್ರೆ ಚಿಕ್ ಬುಕ್ ಚಿಕ್ ಬುಕ್ ಚಿಕ್ ಬುಕ್ ಚಿಕ್ ಬುಕ್ ಚಿಕ್ ಬುಕ್ ಅಲ್ಲಿ ಸಾಕು. ನನಗೆ ಹೊಟ್ಟೆ ತುಂಬಿದೆ, ಇನ್ನೂ ತಿಂದ್ರೆ ನೋಯುತ್ತೆ. ಆಯ್ತು. ನಾಯಿ ಕಣ್ಣು, ನರಿ ಕಣ್ಣು, ಮನುಷ್ಯ ಕಣ್ಣು, ಎಲ್ರ ಕಣ್ಣು ಹೋಗ್ಲಿ. ತೂ ತೂ ತೂ. ಎಲ್ಲಿ? ತೂ 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 ಅನ್ನಿ. ಅತ್ತೆ, ನಿಮ್ಗೊಂದು ವಿಷಯ ಗೊತ್ತಾ? ನಾಳೆ ನಾನು ಒಬ್ಬರನ್ನ ಹೊರಗಡೆ ಕರ್ಕೊಂಡು ಹೋಗ್ತಿದ್ದೀನಿ. ಯಾರಮ್ಮ ಅದು? ಇದಾರೆ ಒಬ್ರು. ಅವ್ರಿಗೆ ಹೊರಗಡೆ ಕರ್ಕೊಂಡು ಹೋಗಿ ಇಡೀ ಊರೆಲ್ಲ ತೋರಿಸ್ತೇನೆ. ಅಮ್ಮ, ನಾನು ನಿನ್ನ ಹೊರಗಡೆ ಕರ್ಕೊಂಡು ಹೋಗು ಅಂತ ಹೇಳಿದ್ದೆ. ನಾನು ಬರ್ತೀನಿ. ಅಯ್ಯೋ ನನ್ ದೊರೆ, ನಾನ್ ಹೇಳಿದ್ದು ನಿಮ್ ಬಗ್ಗೆನೆ. ನಾವು ಹೊರಗಡೆ ಹೋಗೋದು ಸೋಮಣ್ಣನ್ ಗೊತ್ತಾದ್ರೆ ಹೊಡೆದಾಕ್ಬಿಡ್ತಾನೆ. ದೊರೆ, ಏನ್ ಹೇಳ್ತಿದ್ದೀರಾ? ನಿಜ ಹೇಳಿ. ಅದು ದೊರೆ, ಇವಾಗ ನೀವು ಚಿಕ್ಕವರಲ್ಲ, ದೊಡ್ಡವರು. ಇಲ್ಲಿ ಯಾರಿಗೂ ಹೊಡಿಯಕ್ಕಿಲ್ಲ. ಯಾರಾದ್ರೂ ನಿಮ್ಮನ್ನು ಮುಟ್ಟಕ್ ಬರ್ಲಿ, ಮಾರಿಗುಡಿ ಮಾರಿನೇ ಬತ್ತಾಳೆ ನನ್ನ ಮೈ ಮ್ಯಾಕೆ. ನೀನೇನಾದ್ರೂ ಸಲಿಗೆ ಇಟ್ಕೊಂಡು ಬಂದೆ ಅಂದ್ರೆ ಅಡ್ಡಡ್ಡ ಸಿಗ್ದು ಹೊಲಿಗೆ ಹಾಕ್ಬಿಡ್ತೀನಿ. ಹುಷಾರ್. ಅಯ್ಯೋ ಮಾವ, ಏನು ಎತ್ತ ಅಂತ ಕೇಳ್ದಲೆ ಹಿಂಗೆಲ್ಲ ಬೈತಾ ಇದ್ದೀರಾ? ಪಾಪ ಮಾವ ಪಿಂಕಿ, ಯೋ ಸ್ವೀಟು. ಪ್ಲೀಸ್ ನೋ ಘಾಟು. ನೀನ್ ಸುಮ್ಕೆ ಇರವ, ನಿನ್ ಏನು ಗೊತ್ತಾಗಲ್ಲ. ನೀನ್ ಒಳ್ಳೆ ಜರ್ಸಿ ಹಸು ಇದ್ದಂಗೆ ಹುಲ್ ತಿನ್ಕೊಂಡು ಜಗತ್ನೇ ಮರ್ತು ಬಿಡ್ತೀಯ. ನಾಟಿ ಹಸು ಇದ್ದಂಗಿರ್ಬೇಕು. ಬಂದ್ರೆ ಹಂಗೆ ಗುಂಬಿಡ್ಬೇಕು. ಅಂಡರ್ಸ್ಟುಡ್. ಓಕೆ ಮಾವ, ಥ್ಯಾಂಕ್ಸ್ ಯು. ಪಿಂಕಿ, ನಿಮ್ಮ ಸ್ನೇಹ ಮಿತಿಲಿರ್ಬೇಕು. ನೀವಿಬ್ರು ಸ್ನೇಹಿತರಾಗೋಕ್ಕಿಂತ ಮುಂಚೆ ನನ್ನ ಸೊಸೆಗೆ ಗಂಡ ಅವನು, ನನಗೆ ಮಗ, ಬಾನುಗೆ ಅಣ್ಣ, ಆಮೇಲೆ ನಿನಗೆ ಫ್ರೆಂಡು. ನೆನ್ಪಿಟ್ಕೋ. ಇನ್ನ ಮೇಲ್ ನೀನೇನಾದ್ರೂ ರಾತ್ರಿ ಹೊತ್ತು ಫೋನ್ ಮಾಡಿದ್ರೆ ನಾನು ನಿಮ್ಮನೆ ಹತ್ರ ಇರ್ಬೇಕಾಗತ್ತೆ. ಹುಷಾರ್. ಯಾಕಿಷ್ಟು ಎಗರಾಡ್ತಿದ್ಯಾ? ಮಾತಾಡಿ ನೋಡಮ್ಮ ರಶ್ಮಿ, ಇದೆಲ್ಲ ನನ್ನ ಹತ್ರ ಬರೋದಕ್ ಬಿಡ್ಲೇಬಾರ್ದು. ನೀನು ನಿನ್ನ ಹತ್ರ ಬಂದಾಗ್ಲೇ ಬಾಲ ಕತ್ತರಿಸಿ ಬಿಸ್ ಹಾಕ್ಬಿಡ್ಬೇಕು. ಅಲ್ಲ ಮಾವ, ಪಾಪ ಪಿಂಕಿನು ಇವರು ಜಸ್ಟ್ ಫ್ರೆಂಡ್ಸು ಮಾವ. ಬೆಂಕಿ ಬಿತ್ತು ಫ್ರೆಂಡ್ಶಿಪ್ಗೆ. ನನಗೆ ಅದೆಲ್ಲ ಆಗಲ್ಲ. ನೀನು ಎಲ್ರನ್ನು ಒಳ್ಳೆಯವರು ಅನ್ಕೋತಾ ಇದೀಯಾ. ಫಸ್ಟ್ ಅದನ್ನ ಬಿಡು. ನಿನ್ನಂತ ಮುಗ್ಧ ಮನಸ್ಸಿಗೆ ಯಾವುದೇ ತೊಂದರೆ ಆಗ್ಬಾರ್ದು. ಪಾಪ ನನ್ನ ಮಗನಿಂದ ಯಾರಿಗೂ ತೊಂದರೆ ಆಗ್ಬಾರ್ದು. ಸಿಟ್ಟಲ್ಲಿ ಏಕೋಚಂದಲ್ಲಿ ಬೈದೆ, ಅಡ್ಜಸ್ಟ್ ಮಾಡ್ಕೋ. ಎಕ್ಸ್ಕ್ಯೂಸ್ ಮೀ ಫಾದರ್ಜಿ,
ಒಂದು ಸಣ್ಣ ಕರೆಕ್ಷನ್, ಅವಾಗಲೇ ಬಾಲ ಕತ್ತರಿಸ್ಬೇಕು ಅಂತಂದ್ರಲ್ಲ, ಅದು ಪಿಂಕಿ, ಮಂಕಿ ಅಲ್ಲ. ಜಾಸ್ತಿ ಒದ್ರೆ ನೀನ್ ಬಾಲ ಇಲ್ಲೇ ಉದ್ಕ ಹೋಗ್ಬೇಕು. ಬೇಡ, ನೀನ್ ಕೆಲಸ ನೋಡ್ಕೋ ಹೋಗು. ಎಲ್ಲ ನನ್ನ ಕರ್ಮ. ಪಾಪ ಪಿಂಕಿ ಅದೇನ್ ಬೇಜಾರು ಮಾಡ್ಕೊಂಡವಳು ಏನೋ. ಬೇಜಾನ್ ಮರಿತಾವಳೆ. ಮಾಡ್ತೀನಿ ಕಡೆ ಡುಮ್ಮಿ, ನಿಂಗೆ ನಮ್ಮವ್ವ ಬರ್ಲಿ. ರೀ ಪಾಪ ನೀವು ನೊಂದ್ಕೋಬೇಡಿ ಆಯ್ತಾ, ಬೇಜಾರ್ ಮಾಡ್ಕೋಬೇಡಿ. ಬೇಜಾರಂತೆ ಬೇಜಾರು ಬರ್ಸಾಕ್ಬಿಡ್ಬೇಕು. ನನ್ನ ಮಗಳಿಗೆ ನಾನು ಹೇಳಿದ ಪಾಠ ತಲೆಗತ್ತೈತೆ. ಅವಳ ಸಂಸಾರನ ಅವಳೇ ನೋಡ್ಕೋತಾಳೆ. ಇವಳದಂತೂ ಸರಿ ಹೋಯ್ತು, ಆದರೆ ನನ್ನ ಮಗಳು ರಾಣಿ ಜೀವನ ಹೆಂಗೈತೋ. ನನ್ನ ಮಕ್ಕಳು ಜೀವನದಲ್ಲಿ ಇರೋ ಸಣ್ಣ ಸಣ್ಣ ಸಮಸ್ಯೆನ ನಾನೇ ಹುಡುಕಿ ಸರಿ ಮಾಡ್ತೀನಿ. ಸರಿ ಮಾಡಿ